ಇನ್ನು ಸಂಸತ್ನಲ್ಲೂ ಕೂಡ ಇವತ್ತು ನೀಟ್ ಕಹಳೆ ಮೊಳಗುತ್ತೆ. ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸುವುದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಬಿಗಿಪಟ್ಟು ಹಿಡಿತಾ ಇದೆ. ನೀಟ್ ಗದ್ದಲಕ್ಕೆ ಈಗಾಗಲೇ 2 ದಿನ ಸಂಸತ್ ಕಲಾಪ ಬಲಿಯಾಗ್ಬಿಟ್ಟಿದೆ. ನಿನ್ನೆ ಕಪ್ಪು ಬಟ್ಟೆ ಧರಿಸಿ ಬಂದಿದ್ರು ವಿಪಕ್ಷ ನಾಯಕರು. ಇವತ್ತೂ ಕೂಡ ನೀಟ್ ಕಹಳೆ ಮೊಳಗಲಿದೆ. ಕಲಾಪ ಮುಂದೂಡಿಕೆ ಆಗ್ತಲೇ ಇತ್ತು. ನಿನ್ನೆ ಮಾತುಕತೆಗೆ ನಾವು ಸಿದ್ಧ ಅಂತ ಸರ್ಕಾರ ಹೇಳ್ತು, ಕಿರಣ್ ರಿಜಿಜು ಸ್ಪಷ್ಟಪಡಿಸಿದ್ರು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲಿ, ಮಾತನಾಡೋಣ ಅಂತೂ ವಿಪಕ್ಷ. ಕಪ್ಪು ಬಟ್ಟೆ ಧರಿಸಿ ಬಂದಂತಹ ಸಂಸದರು ಸಂಸತ್ನ ಹೊರಗೂ ಒಳಗೂ ಗದ್ದಲ ಎಬ್ಬಿಸಿದಂತಹ ದೃಶ್ಯ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿದ್ದಾರೆ. ಹರೀಶ್, ತಾವು ವಿವರಿಸ್ತಾ ಇದ್ರಿ, ಒಂದು ಕಡೆ ಪ್ರತಿಭಟನೆ ಅಲ್ಲಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇದೆ, ಮತ್ತೊಂದೆಡೆ ಇದನ್ನ ಎನ್ಕ್ಯಾಶ್ ಮಾಡಿಕೊಂಡಿರುವಂತಹ ವಿಪಕ್ಷಗಳು ಕಪ್ಪು ಬಟ್ಟೆ ಧರಿಸಿ ಬಂದು ನಿನ್ನೆ ಭಾರೀ ಹೋರಾಟವನ್ನ ನಡೆಸಿದ್ರು. ಇವತ್ತೂ ಕೂಡ ಸಂಸತ್ನಲ್ಲಿ ಇದು ಪ್ರತಿಧ್ವನಿಸುವಂತಹ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಜೊತೆಗೆ ವಾಂಗ್ಚುಕ್ನ ಮಾತು ಗಮನಿಸ್ತಾ ಹೋದ್ರೆ ಅವರೆಲ್ಲೂ ಕೂಡ ಪ್ರಧಾನವರ ರಾಜೀನಾಮೆ ವಿಚಾರವನ್ನ ಪ್ರಸ್ತಾಪ ಮಾಡ್ತಿಲ್ಲ. ಈಗ ಅವರ ಬೇಡಿಕೆಗಳು ಬದಲಾದಂತೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಆ ವಿದ್ಯಾರ್ಥಿಗಳ ಮೇಲೆ ಯಾವುದೇ FIR ಆಗಬಾರದು ಅಂತ ಆಗ್ರಹವನ್ನ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಯಾವ ತಿರುವು ಪಡೆದುಕೊಳ್ತಾ ಇದೆ ಪ್ರಕರಣ? ಪ್ರತಿಮಾ, ಸೋಮವಾರದಿಂದ ಮಳೆಗಾಲದ ಅಧಿವೇಶನ ಆರಂಭ ಆಗಿರುವಂತಹದ್ದು. ಸೋಮವಾರದಿಂದ ಆರಂಭ ಆದರೂ ಕೂಡ ಸಂಸತ್ನಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇಲ್ಲ. ವಿರೋಧ ಪಕ್ಷಗಳು ಪಟ್ಟನ್ನು ಹಿಡಿದಿವೆ. ನೀಟ್ ವಿಚಾರವಾಗಿಯೇ ಚರ್ಚೆ ನಡಿಬೇಕು ಅಂತ. ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಈ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಅದು ಚರ್ಚೆ ಆಗಬೇಕು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಫಸ್ಟ್ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನು ಕೊಟ್ಟ ನಂತರ ಚರ್ಚೆಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನು, ಧರಣಿಯನ್ನು ಸಂಸತ್ ಒಳಗೂ ಮತ್ತು ಹೊರಗೂ ಮಾಡ್ತಾ ಇರುವಂತಹದ್ದು. ಒಂದ್ ಕಡೆ ರಾಹುಲ್ ಗಾಂಧಿ ಸೇರಿದಂತೆ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳಲಾಯಿತು. ಸೋಮವಾರ ಕೂಡ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ಆಯಿತು. ಜೊತೆಗೆ ಲೋಕಸಭೆ, ರಾಜ್ಯಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳ್ತಾ ಇದ್ದಾರೆ, ಪ್ರಶ್ನೋತ್ತರ ಕಲಾಪದ ಬಳಿಕ ನೀಟ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ, ಆಸ್ ಎ ಪ್ರೋಸೆಸ್ ಪ್ರಕಾರ ನಡಿಬೇಕು, ನಿಯಮಾವಳಿಗಳ ಪ್ರಕಾರ ನಡಿಬೇಕು ಅನ್ನುವಂಥದ್ದನ್ನ ಓಂ ಬಿರ್ಲಾ ಅವರು ಹೇಳ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷಗಳ ಒತ್ತಾಯ ಅಷ್ಟೇ, ಇಷ್ಟೊಂದು ಸೀರಿಯಸ್ ಆದ ವಿಷಯವನ್ನ ಯಾವುದೇ ಪ್ರಶ್ನೋತ್ತರ ಕಲಾಪ ಇಲ್ಲದೆ ನೇರವಾದಂತೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು. ವಿರೋಧ ಪಕ್ಷಗಳು ಕೂಡ ಇದರ ಚರ್ಚೆಯಲ್ಲಿ ಭಾಗಿಯಾಗಬೇಕು ಅಂತ. ಅಂದ್ರೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಬಹುಮುಖ್ಯವಾಗಿ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನ ಹೊತ್ತು ಮೊದಲು ರಾಜೀನಾಮೆಯನ್ನ ಕೊಡಬೇಕು. ರಾಜೀನಾಮೆ ಕೊಟ್ಟ ಬಳಿಕ ನಾವು ಚರ್ಚೆಗೆ ಭಾಗಿ ಆಗ್ತೇವೆ, ಮತ್ತೆ ಇದನ್ನು ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಕೂಡ ಯಾವುದೇ ರೀತಿಯ ಚರ್ಚೆ ರಾಜ್ಯಸಭೆಯಲ್ಲೂ ಆಗಿಲ್ಲ, ಲೋಕಸಭೆಯಲ್ಲೂ ಕೂಡ ಆಗಿಲ್ಲ. ನಿನ್ನೆ ಕಾಂಗ್ರೆಸ್ ಸಂಸದರು ಸೇರಿದಂತೆ ವಿರೋಧ ಪಕ್ಷ ಸಂಸದರು ಕಪ್ಪು ಬಟ್ಟೆಯನ್ನು ಧರಿಸಿ ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವತ್ತು ಕೂಡ ಬಿಜೆಪಿಯ ಸಂಸದರು ಅಂದ್ರೆ NDA ಸಂಸದರೆಲ್ಲ ಸೇರಿ ಕಾಂಗ್ರೆಸ್ನ ಈ ನಿಲುವಿನ ವಿರುದ್ಧ, ಅಂದ್ರೆ ಸಂಸತ್ತನ್ನ ಸರಿಯಾಗಿ ನಡೆಯೋದಕ್ಕೆ ಬಿಡ್ತಾ ಇಲ್ಲ, ಸುಖ ಸುಮ್ಮನೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪಿಸಿ ಇವತ್ತು NDA ಸಂಸದರು ಸಂಸತ್ನ ಮಕರ ದ್ವಾರದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 10:30ಕ್ಕೆ ಸರಿಯಾಗಿ NDA ಸಂಸದರು ಕೂಡ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಪ್ರತಿಭಟನೆಗಳು ಈಗ ಸಂಸತ್ ಆವರಣದಲ್ಲಿ ನಡೀತಾ ಇರುವಂತಹದ್ದು. ಇವತ್ತಾದ್ರೂ ಚರ್ಚೆಗೆ ಅವಕಾಶ ಸಿಗುತ್ತಾ, ವಿರೋಧ ಪಕ್ಷಗಳು ಅಥವಾ ಕೇಂದ್ರ ಸರ್ಕಾರ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಪ್ರತಿಮಾ.